ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ. ವಿದೇಶ ಯೋಗಗಳಿಗೆ ಹೋಗುವ ಅವಕಾಶಗಳು ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೆ ಆಕಸ್ಮಿಕ ಧನಪ್ರಾಪ್ತಿ ಯೋಗವೂ ಸಹ ನಿಮಗೆ ಸುಗಮವಾಗಿ ಇದೆ. ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇದೆ. ಈ ಅವಕಾಶಗಳನ್ನು ಆದಷ್ಟು ಎಚ್ಚರಿಕೆಯಿಂದ ಉಪಯೋಗಿಸ್ಕೊಂಬೋದು ಭಾಳ ಉತ್ತಮ. ಆದರೆ ನಿಮಗೆ ಈ ಸಮಯದಲ್ಲಿ 7ನೇ ಮನೆಯಲ್ಲಿ ಶನಿ ಭಗವಾನರಿರೋದು ಅಷ್ಟೊಂದು ಉತ್ತಮ ಅಲ್ಲ. ಈ ಶನಿ ಭಗವಾನರ ಪ್ರಭಾವದಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಆಗ್ತಕ್ಕಂಥದ್ದು, ಬೇಜವಾಬ್ದಾರಿ, ನಿದ್ದೆ ಬರ್ತಕ್ಕಂಥದ್ದು, ದರಿದ್ರತನ, ಒಂಥರ ಅವಕಾಶಗಳು ಬಂದಾಗ ನಾಳೆ ನೋಡುವ ಅಥವಾ ಇನ್ನೊಮ್ಮೆ ನೋಡುವ ಅನ್ನೋ ಮನಸ್ಥಿತಿ ನಿರ್ಮಾಣ ಆಗುತ್ತೆ. ಸಿಗ್ತಕ್ಕಂಥ ಅವಕಾಶಗಳಲ್ಲಿ ನೀವೇ ವಂಚನೆ ಮಾಡ್ಕೊಂಬೋ ಸಾಧ್ಯತೆಗಳಿರೋದ್ರಿಂದ ಶನಿವಾರಗಳಂದು ತಪ್ಪದೆ ಶನಿ ಭಗವಾನರಿಗೆ ಪರಿಹಾರ ಮಾಡ್ಕೊಂಬೋದು ಭಾಳ ಉತ್ತಮ. ಈ ಶನಿ ದೋಷಕ್ಕೆ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತಂದರೆ, ಶನಿವಾರ ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಶುಭಪ್ರದವಾಗಿ ಇರುವುದಿಲ್ಲ. ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಎಳ್ಳೆಣ್ಣೆ, ಎಳಬತ್ತಿಯ ದೀಪ ಹಾಗೂ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹೊರಗೆ 8 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ ಪ್ರದಕ್ಷಿಣೆ ಮುಗಿದ ಬಳಿಕ ದೇವಸ್ಥಾನದ ಎದುರಲ್ಲಿರ್ತಕ್ಕಂಥ ಕುಂಡದಲ್ಲಿ ಎಳಬತ್ತಿಯ ದೀಪಗಳನ್ನು ಹಚ್ಚಿ ದೇವಸ್ಥಾನದ ಒಳಗಡೆ ಹೋಗಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ನಿಂತುಕೊಂಡೇ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ. ಈ ಸಂದರ್ಭದಲ್ಲಿ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕೋದು ಉತ್ತಮ. ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಪೂಜೆಯೆಲ್ಲ ಮುಗಿದ ಬಳಿಕ ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ದೇವರಿಗೆ ಬೆನ್ನು ತೋರಿಸ್ತಕ್ಕಂಥದ್ದು ಶುಭಪ್ರದ ಅಲ್ಲ. ಅನಂತರ ನಿಮಗೆ ಅವಕಾಶ ಇದ್ದರೆ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ, ಅಯ್ಯಪ್ಪ ಸ್ವಾಮಿ ಮಂದಿರ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸೋದು ಭಾಳ ಉತ್ತಮ. ಹಾಗೆ ಈ ಸಂದರ್ಭದಲ್ಲಿ ದಿನನಿತ್ಯ 8 ಸಾರಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಭಾಳ ಉತ್ತಮ. ಇಲ್ಲಿ ನಿಮ್ಮ ರಾಶಿಗೆ ಗುರುಬಲ ಇದೆ, ಆದರೆ ವಿವಾಹಾದಿ ಕಾರ್ಯಗಳಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಅಥವಾ ಆರೋಪ ಪ್ರತ್ಯಾರೋಪಗಳು ಬರ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಆದಷ್ಟು ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬೋದು ಭಾಳ ಉತ್ತಮ. ಕುಟುಂಬದಲ್ಲಿಯೂ ಸಹ ಮನಸ್ತಾಪಗಳಿಗೆ ಕಾರಣ ಆಗ್ಬೋದು. ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು ಬಿಟ್ಟು ಆದಷ್ಟು ಕೂಲಾಗಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡೋದು ಒಳ್ಳೆಯದು. ವಿಶೇಷವಾಗಿ ಶನಿವಾರಗಳಂದು ಯಾರಾದರೂ ಅಸಹಾಯಕರು ಕಂಡ್ರೆ, ವೃದ್ಧರು ಕಂಡ್ರೆ, ಭಿಕ್ಷುಕರು ಕಂಡ್ರೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡೋದು ಒಳ್ಳೆಯದು. ಇದಾದ ನಂತರ ನಿಮಗೆ ಸ್ವಲ್ಪ ಗುಪ್ತ ಶತ್ರುಗಳ ಸಮಸ್ಯೆ ಕಂಡು ಬರ್ತದೆ. ಅಂದರೆ ನೇರವಾಗಿ ನಿಮಗೆ ನಿಮ್ಮ ವ್ಯವಹಾರಗಳಿಗೆ ಅಡೆತಡೆ ಮಾಡ್ದಲೇ ಇದ್ದರೂ ಸಹ ಬೆನ್ನಿಂದೆ ಚೂರಿ ಆಗ್ತಾರೆ ಅಂತ ಹೇಳ್ತಾರಲ್ಲ,
ಆ ಥರ ಸಾಧ್ಯತೆಗಳು ಕಂಡುಬರೋದ್ರಿಂದ ಆದಷ್ಟು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ, ಸಾಧ್ಯ ಆದರೆ ಗಣಪತಿ ಮಂದಿರ ಅಥವಾ ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಗಣಪತಿ ದೇವರಿಗೆ ಗರಿಕೆ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡಿ. ದೇವಿ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಒಳ್ಳೆಯದು. ವೀಕ್ಷಕರೇ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡ. ಯಾರನ್ನು ನಂಬಿ ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.